ಪರಸಂಗದ ಪೀಕಲಾಟಕ್ಕೆ 60 ಪೀಸ್ ಆದ್ಲ ಮಹಿಳೆ. ಬ್ಯೂಟಿ ಪಾರ್ಲರ್ ವ್ಯಕ್ತಿ ಜೊತೆ ಮಹಾಲಕ್ಷ್ಮಿಗೆ ಆತ್ಮೀಯತೆ, ಪ್ರೇಯಸಿ ಕೊಂದು ಪರಾರಿಯಾದ್ನ ಪಾಪಿ. ಕೆಲವೇ ಕ್ಷಣಗಳಲ್ಲಿ ಬದ್ರಿಕೊಪ್ಪಲು ಕಿರಣ್ ಅಂತ್ಯಕ್ರಿಯೆ. ಮಗನ ಅಂತ್ಯ ಸಂಸ್ಕಾರಕ್ಕೆ ಜೈಲಿನಿಂದ ಬಂದ ತಂದೆ, ಪೊಲೀಸರ ಭಯಕ್ಕೆ ಅಂತಿಮ ದರ್ಶನಕ್ಕೆ ಬಾರದ ಸ್ನೇಹಿತರು. ಕಾರವಾರದಲ್ಲಿ ಗೋವಾ ಉದ್ಯಮಿಯ ಹತ್ಯೆ, ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆಗೈದ ಹಂತಕರು. ಬಿಡಿಸಲು ಹೋದ ಮೃತನ ಪತ್ನಿ ಮೇಲೂ ಹಲ್ಲೆ. ಮೈಸೂರಲ್ಲಿ ಪಾರಿವಾಳಗಳ ಊಟಕ್ಕೆ ಬ್ರೇಕ್, ಅರಮನೆಗೆ ಧಕ್ಕೆ ಹಿನ್ನೆಲೆಯಲ್ಲಿ ಒಡೆಯರ್ ಸಂಧಾನ ಸಕ್ಸಸ್. ನಾಳೆಯಿಂದ ಕಾಳು ಚೆಲ್ಲೋದಿಲ್ಲ, ಜೈನ ಸಂಘಟನೆಗಳ ಪ್ರಾಮಿಸ್. ಹೆಸರು ನಿಮ್ದು? ಸ್ಟೀಕನ್. ಯಾವ ಡಿಪಾರ್ಟ್ಮೆಂಟಲ್ಲಿ ನೋಡಿ? ಏಜ್ ಹಾಸ್ಪಿಟಲ್ಲಿ ICU ಒಳಗೆ. ಅದು ಮಂಗಳೂರಿನಲ್ಲಿ ಕುಡಿದು ಬಂದು ಡಾಕ್ಟರ್ ಕಿರಿಕ್. ಬೆಂಗಳೂರಿನಲ್ಲಿ ನಡು ರಸ್ತೆಯಲ್ಲೇ ಡಿಶುಮ್ ಡಿಶುಮ್. ಕೆಪಿ ಅಗ್ರಹಾರದಲ್ಲಿ ಜನರ ಜೊತೆ ಕಾನ್ಸ್ಟೇಬಲ್ ಕಿತ್ತಾಟ. ನ್ಯೂಯಾರ್ಕ್ನಲ್ಲಿ ನರೇಂದ್ರ ಮೋದಿ ಹವಾ. ಕ್ವಾಡ್ ಶೃಂಗಸಭೆಯಲ್ಲಿ ಪ್ರಧಾನಿ ಭಾಗಿ. ವಿಶ್ವಸಂಸ್ಥೆಯಲ್ಲಿ ಭಾರತಕ್ಕೆ ಕಾಯಂ ಸದಸ್ಯತ್ವ, ಅಮೆರಿಕ ಬೆಂಬಲ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಶ್ರುತಿ. ಮಂಡ್ಯದ ನಾಗಮಂಗಲದ ಗಲಭೆ ಬಳಿಕ ಆ ನಾಗಮಂಗಲದ ಬದ್ರಿಕೊಪ್ಪಲು ಜನ ಊರು ಬಿಟ್ಟಿದ್ರು, ಪ್ರಮುಖವಾಗಿ ಯುವಕರು. ಕಾರಣ, ಯಾವ ಕ್ಷಣದಲ್ಲಾದ್ರೂ ನಮ್ಮ ಬಂಧನ ಆಗಬಹುದು ಊರಿಗೆ ಹೋದ್ರೆ ಅಂತ. ಹಾಗಾಗಿ ಇನ್ನೂ ಕೂಡ ಯುವಕರು ಊರಿನತ್ತ ಮುಖ ಮಾಡಿಲ್ಲ. ಆದ್ರೆ ನಿನ್ನೆ ಅದೇ ಬದ್ರಿಕೊಪ್ಪಲಿನ ಒಬ್ಬ ಯುವಕ ಕಿರಣ್ ಮೃತಪಟ್ಟಿದ್ದಾರೆ ಬ್ರೈನ್ ಸ್ಟ್ರೋಕ್ನಿಂದ. ಆತನನ್ನ ನೋಡೋದಕ್ಕೆ ಸ್ನೇಹಿತರು ಕೂಡ ಬಂದಿಲ್ಲ. ಕೆಲವೇ ಕ್ಷಣಗಳಲ್ಲಿ ಕಿರಣ್ ಅಂತ್ಯ ಸಂಸ್ಕಾರ ನೆರವೇರಿಸಲಾಗುತ್ತೆ. ಮೃತನ ಅಂತಿಮ ದರ್ಶನಕ್ಕೆ ಇನ್ನೂ ಕೂಡ ಸ್ನೇಹಿತರು ಊರ ಕಡೆ ಮುಖ ಮಾಡಿಲ್ಲ. ಅಷ್ಟರ ಮಟ್ಟಿಗೆ ಭಯ ಆವರಿಸಿಕೊಂಡಿದೆ ಪೊಲೀಸರದ್ದು. ಸರಿಸುಮಾರು 25ಕ್ಕೂ ಹೆಚ್ಚು ಜನ ಯುವಕರು ಊರು ತೊರೆದಿದ್ದಾರೆ. ಈ ಕಿರಣ್ ಕೂಡ ಊರು ತೊರೆದಿದ್ದ ಬಂಧನದ ಭೀತಿಯಿಂದ. ಊರು ಬಿಟ್ಟು ಹೋದಾಗ್ಲೇ ಆತನಿಗೆ ಬ್ರೈನ್ ಸ್ಟ್ರೋಕ್ ಆಯಿತು. ಆತ ಮೃತಪಟ್ಟ. ಆತನ ಮೃತದೇಹವನ್ನ ಬದ್ರಿಕೊಪ್ಪಲು ಗ್ರಾಮಕ್ಕೆ ತರಲಾಯಿತು. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಕಾರಣ, ಕೆಲವೇ ಕ್ಷಣಗಳಲ್ಲಿ ಕಿರಣ್ ಅಂತ್ಯ ಸಂಸ್ಕಾರ ನೆರವೇರಿಸ್ತಾರೆ ಕುಟುಂಬಸ್ಥರು. ಆ ಕಿರಣ್ ಮೃತಪಟ್ಟಿದ್ದಾನಲ್ಲ ಯುವಕ, ಆತನ ತಂದೆ ಕೂಡ ಪೊಲೀಸರ ವಶದಲ್ಲಿದ್ರು. ಈಗ ಮಗ ಸಾವಿನ ಸುದ್ದಿ ಕೇಳಿ ಅವರು ವಾಪಸ್ ಬಂದಿದ್ದಾರೆ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗುವುದಕ್ಕೆ. ನೋಡಿ, ಮಗನ ಅಂತ್ಯಕ್ರಿಯೆಗೆ ಜೈಲಿನಿಂದ ಬಂದಿದ್ದಾರೆ ತಂದೆ. ಗಲಭೆ ಕೇಸ್ನಲ್ಲಿ ಜೈಲು ಸೇರಿದ್ರು ಕುಮಾರ್. ಕಿರಣ್ ತಂದೆ ಕುಮಾರ್ ಮಂಡ್ಯದ ಕಾರಾಗೃಹದಿಂದ ಕುಮಾರ್ ಆಗಮಿಸಿದ್ದಾರೆ. ಕಿರಣ್ ಅಂತಿಮ ದರ್ಶನ ಪಡೆದಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಕೂಡ ಕಿರಣ್ ಕುಟುಂಬಸ್ಥರಿಗೆ ಆರ್ಥಿಕ ಸಹಾಯ ಮಾಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಬದ್ರಿಕೊಪ್ಪಲು ಗ್ರಾಮದಲ್ಲಿ ಕಾಕಿ ಕೋಟೆ, ಎಲ್ಲೆಡೆ ಕೂಡ ಪೊಲೀಸರ ಭದ್ರತೆ ಇದೆ. ಈಗಲೂ ಕೂಡ ಜೈಲಿನಿಂದ ಕಿರಣ್ ಮೃತಪಟ್ಟಿದ್ದಾರಲ್ಲ ಕಿರಣ್, ಅವರ ತಂದೆ ಕುಮಾರ್ ಆಗಮಿಸಿದ್ದಾರೆ. ಮಗನ ಮೃತದೇಹ ನೋಡ್ತಾ ಇದ್ದಂತೆ, ಮಗನ ಮುಖ ನೋಡ್ತಾ ಇದ್ದಂತೆ ತಂದೆಯ ಆಕ್ರಂದನ ಮುಗಿಲು ಮುಟ್ಟಿದೆ. ದೃಶ್ಯ ಗಮನಿಸ್ತಾ ಇದ್ದೀವಿ. ಗಲಭೆ ಕೇಸ್ನಲ್ಲಿ ಕುಮಾರ್ ಜೈಲು ಪಾಲಾಗಿದ್ರು. ಮಗನ ಸುದ್ದಿ ಕೇಳಿ, ಮಗನ ಸಾವಿನ ಸುದ್ದಿ ಕೇಳಿ ವಾಪಸ್ ಆಗಿದ್ದಾರೆ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗುವುದಕ್ಕೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ